ನಮ್ಮದು 50ನೇ ವರ್ಷದ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಭಾಳ ಅದ್ಧೂರಿಯಿಂದ ಈ ಟೌನ್ ಹಾಲಲ್ಲಿ ನಡೀತು. ಭಾಳ ಚೆನ್ನಾಗಿ ನಡೀತು. ತುಂಬ ಜನಗಳು ಸೇರಿದರು. ಇದು ವಿಶೇಷವಾದ ಒಂದು ಸಂಭ್ರಮ. ಇದು ನಮ್ಮ ಅವಧಿಯಲ್ಲಿ ಸುವರ್ಣ ಅವಕಾಶ ಬಂದು ಒದಗಿದೆ ನಮ್ಮ ಅಧ್ಯಕ್ಷತೆಯಲ್ಲಿ. ಇದು ತುಂಬ ಚೆನ್ನಾಗಿ ನಡೆಸಿದ್ದೇವೆ. ಇದೆಲ್ಲ ನಮ್ಮ ಜನಗಳ ಸಹಕಾರದಿಂದ ಇದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಘದ ಫಂಕ್ಷನ್ ನಡೆಸಿದ್ದೇವೆ. ಸಾಕಲ್ಲ ಸರ್? ಏನೆಲ್ಲ ಕಾರ್ಯಕ್ರಮ ಆಗುತ್ತೆ ಸರ್? ಏನು ಈಗ ಸಾಧಕ ಅಲ್ಲ, ಫಸ್ಟು ಇದಾಯ್ತಲ್ಲ, ಏನು ಉದ್ಘಾಟನೆ, ಆಮೇಲೆ ಸಭಾ ಕಾರ್ಯಕ್ರಮ, ಆಮೇಲೆ ಈಗ ಸಾಧಕರ ಸನ್ಮಾನ, ಆಮೇಲೆ ನಮ್ಮ ಸಂಸ್ಥಾಪಕರ ಸನ್ಮಾನ. 50 ವರ್ಷದಿಂದ ದುಡಿದವರಿದ್ದಾರೆ ನಮ್ಮಲ್ಲಿ, ಅವರಿಗೆಲ್ಲ ಸನ್ಮಾನ ಇದೆ. ಮೇಲಾಗಿ ನಮ್ಮಲ್ಲಿ ತುಂಬ ಸಹಕಾರ ಕೊಟ್ಟ ಈ ಡೊನೇಷನ್ ಕೊಟ್ಟು ಇಂಥದ್ದು ನಮ್ಮ ಸಮಾಜ ಬಾಂಧವರು ಸಹಕಾರ ಕೊಟ್ಟವರು ಎಲ್ಲರಿಗೂ ಸನ್ಮಾನ ಇದೆ. ಇವತ್ತು ವಿಶೇಷವಾದ ದಿನ. ಇವತ್ತು ಯಾರು ಶಾಸಕರು, MLA ಗಳು, ಮಿನಿಸ್ಟ್ರು, ಮಾಜಿ ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದರು. ಅವರೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಇವತ್ತು ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿದ್ದೇವೆ. ಭಾಳ ಸಂತೋಷ ವಿಷಯ. ಕ್ಷತ್ರಿಯ ಒಕ್ಕೂಟದ ಉದಯ್ ಸಿಂಗ್ ಅವರು ಬಂದಿದ್ದರು. ಆಮೇಲೆ ಇಂದೂರಿನ MLA ಗುರುರಾಜ್ ಗಜ್ಜೋಳೆ ಬಂದಿದ್ದರು. ಆಮೇಲೆ ಇವರು ವಿಶ್ವ ಸಮಾಜದ ಅಧ್ಯಕ್ಷರು ಶಶಿಧರ್ ನಾಯ್ಕ್ ಬಂದಿದ್ದರು. ಹಾಗೆಯೇ ಪಾಲಿಮಾರು ಬರೋರಿದ್ದರು. ಅವರು ಬರಲಿಕ್ಕೆ ಅನಾನುಕೂಲದಿಂದ ಬರಲಿಲ್ಲ. ಈ ಥರ ಎಲ್ಲ ನಡೆದಿದೆ, ಒಳ್ಳೆ ರೀತಿಯಲ್ಲಿ ನಡೆದಿದೆ. ಮಹಾಬಲೇಶ್ವರ್ ಅಂತೇಳಿ ನಾನು ಈ ಸಂಘದ ಹೆಸರು ಜ್ಞಾನೇಶ್ ನಾಯ್ಕ್ ಅಂತ. ನಾನು JP ನಗರದ ನಿವಾಸಿಯಾಗಿದ್ದೀನಿ. ರಾಮರಾಜ್ಯ ಕ್ಷತ್ರಿಯ ಸಂಘ ಕಳೆದ 50 ವರ್ಷದ ಹಿಂದೆ ಸ್ಥಾಪನೆಯಾಗಿತ್ತು. ಅನೇಕ ಸಾಮಾಜಿಕ ಕಾರ್ಯದ ಮೂಲಕ ಇದು ಬೆಂಗಳೂರಿನಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ತುಂಬ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಅದು ಬೆಂಗಳೂರಿನಲ್ಲಿ ನಮ್ಮ ಸಮಾಜದ 5,000 ಜನ ಈ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅದೇ ನನ್ನ ಸಾಮಾಜಿಕ ಕಾರ್ಯವನ್ನು ನೋಡಿ ನನಗೆ ಇವತ್ತು ಗೌರವವನ್ನು ನೀಡಿದ್ದಾರೆ. ನಾನು ರಾಮರಾಜ್ಯ ಕ್ಷತ್ರಿಯ ಸಂಘಕ್ಕೆ ನಾನು ತುಂಬು ಹೃದಯದ ಒಂದು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಹಲವು ರೀತಿಯ ಒಂದು IAS ಕೋಚಿಂಗ್ ಆಗಲಿ ಮತ್ತು ಸಮಾಜದ ದೀನದಲಿತರಿಗೆ ಒಂದು ಸಹಾಯ ಹಸ್ತವನ್ನು ನೀಡುವುದರ ಮೂಲಕ ಈ ಸಂಘವು ತುಂಬ ಉತ್ತುಂಗ ಶಿಖರಕ್ಕೇರಿದೆ. ಅದೇ ರೀತಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡಲಿ, ಈ ಮುಂದೆನೂ ಮಾಡಲಿ, ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡುವುದರ ಮೂಲಕ ಈಗ ಗೌರ್ಮೆಂಟ್ ವಿಷಯದಲ್ಲಿ KS ಆಗಲಿ IAS ಆಗಲಿ ಮತ್ತು ತುಂಬ ಉನ್ನತ ಹುದ್ದೆಯಲ್ಲಿ ಯಾರು ಹೋಗಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಸಹಾಯ ಹಸ್ತವನ್ನು ನೀಡುವುದರ ಮೂಲಕ ಸಮಾಜದ ಒಂದು ಏಳಿಗೆಗೆ ಕಾರಣವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಸರು ರಾಘವೇಂದ್ರ ಕಾಂಬ್ಳು. ನಾನು ಅಡ್ವಾನ್ಸ್ ನರ್ಸ್ ಪ್ರಾಕ್ಟೀಸ್ನರ್ ಲಂಡನ್ನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈ ಒಂದು ರಾಮರಾಜ್ಯ ಕ್ಷತ್ರಿಯ ಸಮಾಜದಿಂದ ನನ್ನ ಒಂದು ಸೇವೆಯನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಡಲು ಕಾರಣ ಏನಂದರೆ, ನಾನು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರಿನವನು. ನಾನು ಇಲ್ಲಿ ಸರ್ಕಾರಿಯಲ್ಲಿ ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲು, ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡಿ ಅನಂತರ ನಾನು ಲಂಡನ್ನಿಗೆ ಹೋಗಿಬಿಟ್ಟು ಅಲ್ಲಿ ಲಾಸ್ಟ್ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಇದು ಮಾಡೋದ್ರಿಂದ ಅಲ್ಲಿ ನಾನು ವಿವಿಧ ಸಂಘಟನೆಗಳನ್ನು ಮಾಡಿದ್ದೀನಿ. ಡೋರ್ಸೆಟ್ ಕನ್ನಡ ಸಂಘ ಅಂತ ಮಾಡಿಬಿಟ್ಟು ಕ್ಯಾತ್ನಾಳ್ ಚಂದ್ರಶೇಖರು ಅದಕ್ಕೆ ಅವರನ್ನೆಲ್ಲ ನಾವು ಕರೆಸಿಬಿಟ್ಟು ಸನ್ಮಾನ ಮಾಡಿದ್ದೇವೆ. ಕನ್ನಡವನ್ನು ಸಂಸ್ಕೃತಿಯನ್ನು ಬೆಳೆಸಬೇಕಂತ ಹೇಳ್ಬಿಟ್ಟು ಕನ್ನಡ ಸಂಘ ಮಾಡಿದ್ದೀನಿ. ಡೋರ್ಸೆಟ್ ಇಂಡಿಯನ್ ಮೇಲ್ ಅಂಥೇಳಿ ಅದಕ್ಕೆ ನಾನು ಫೌಂಡರು. ಅದೇ ರೀತಿ ವರ್ಲ್ಡ್ ಕನ್ನಡ ನರ್ಸಿಂಗ್ ಅಂದರೆ ವಿಶ್ವ ಸುಶ್ರೂಷಕರ ಸಂಘವನ್ನು ಮಾಡಿಬಿಟ್ಟು ಕೋವಿಡ್ ಸಂದರ್ಭದಲ್ಲಿ ನಾನು ಬಾರ್ಡ್ಸ್ ಹೆಲ್ತ್ ಕೇರಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸೋದ್ರಿಂದ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ರೋಗಿಗಳಿಗೆ ಅವರ ಸೇವೆಯನ್ನು ಮಾಡಿಬಿಟ್ಟು ಆ ಒಂದು ಬಾರ್ಡ್ಸ್ ಹೆಲ್ತ್ ಇದರಲ್ಲಿ ನನಗೆ ಬಾರ್ಡ್ಸ್ ಹೆಲ್ತ್ ಅವಾರ್ಡ್, ಹೀರೋ ಅವಾರ್ಡಿಗೆ ಸನ್ಮಾನವನ್ನು ಮಾಡಿದರು. ಅದೇ ರೀತಿ ನಾನು ಯಾವತ್ತೂ ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು ಮರೆತಿಲ್ಲ. ಡ್ಯೂರಿಂಗ್ ದ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಒಂದು ಸರ್ಕಾರಿ ಅಂದರೆ ವಿಕ್ಟೋರಿಯಾ ಮತ್ತು ನಿಮಾನ್ಸ್ ಆಸ್ಪತ್ರೆ ಕೆಲವೊಂದು ಶುಶ್ರೂಷಕ ಅಧಿಕಾರಿಗಳಿಗೆ ನಾನು ಕೋವಿಡ್ ಸಂದರ್ಭದಲ್ಲಿ ತರಬೇತಿಯನ್ನು ಆನ್ಲೈನ್ ಮೂಲಕ ಮಾಡಿದ್ದೀನಿ. ಹಾಗೆ ಪಬ್ಲಿಕ್ ವೆಬಿನಾರ್ ಮೂಲಕ ಸಾಕಷ್ಟು ಸೇವೆ ಮಾಡೋದ್ರಿಂದ ನನಗೆ ಸಾಕಷ್ಟು ಪ್ರಶಸ್ತಿಯನ್ನು, ಇಲ್ಲಿನ ವಿವಿಧ ಪರಿಮಳ ಅವಾರ್ಡನ್ನು
ರಾಘವೇಂದ್ರ ಸ್ವಾಮೀಜಿ ಮಂತ್ರಾಲಯ ಅವರಿಂದ ನಮಗೆ ಅವಾರ್ಡನ್ನು ಕೊಟ್ಟಿದ್ದರು. ಅದೇ ರೀತಿ ವಿವಿಧ ಸಂಸ್ಥೆಗಳನ್ನು ನನ್ನನ್ನು ರೆಕಗ್ನೈಸ್ ಮಾಡಿದರು. ಅದೇ ರೀತಿ ಈ ಒಂದು ರಾಮರಾಜ ಕ್ಷತ್ರಿಯವರು ಇದು ನಮ್ಮ ಕಮ್ಯುನಿಟಿ, ಈ ಕಮ್ಯುನಿಟಿಯಿಂದ ನನ್ನನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ. ನಮಸ್ಕಾರ. ಏನಂದರೆ ಈ ನಮ್ಮ ಸಮಾಜ ರಾಮಕ್ಷತ್ರಿಯ ಸೇವಾ ಸಂಘದಲ್ಲಿ ನಾನು ಸಕ್ರಿಯನಾಗಿ ಕಾರ್ಯಕರ್ತನಾಗಿದ್ದೇನೆ. ಸೊ ಅಲ್ಲದೆ ಸೋಷಲ್ ವರ್ಕು ಕೆಲಸ ಮಾಡ್ತಾಯಿದ್ದೀನಿ. ನಾನು ಸ್ವಂತ ಉದ್ಯಮಿಯಾಗಿ ಸೋಷಲ್ ವರ್ಕು ಅಂತ ಹೇಳಿದ್ರೆ ಈ ಎಜುಕೇಷನ್ನು ಬಡವರಿಗೆ ಕೈಲಾದ ಇದನ್ನು ಕೊಡ್ತಾಯಿದ್ದೀನಿ. ಆಮೇಲೆ ಇನ್ನು ನಮ್ಮದು ಸ್ವಂತ ಉದ್ಯಮದಿಂದ ಆದಷ್ಟು ಕೆಲಸ ಮಾಡೋರಿಗೆ ಇದು ಏನು ಅಂತ ಹೇಳಿದ್ರೆ ಡಿಗ್ರಿಯಾಗಿ ಕೆಲಸ ಇಲ್ದಿರೋರಿಗೆ ನಮ್ಮ ಕಂಪ್ನಿನಲ್ಲಿ ಕೆಲಸ ಕೊಡ್ತಾಯಿದ್ದೀನಿ. ಈ ಅವಾರ್ಡ್ ಕೊಟ್ಟಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರು ನನ್ನ ಇದನ್ನು ಗುರುತಿಸಿ ಅವರಿಗೆ ಧನ್ಯವಾದಗಳು ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್.